ಜೀನಿ ಅರ್ಪಿಸುವ ಜೈ ಗಣೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬೆಂಗಳೂರಿನಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ವಿವಿಧ ವಿಶಿಷ್ಟ ಗಣಪತಿಗಳನ್ನು ಅಥವಾ ಗಣೇಶನನ್ನು ತೋರಿಸೋದಕ್ಕಾಗಿ ಹಾಗೆಯೇ ಸಾಕಷ್ಟು ವರ್ಷಗಳಿಂದ ಅಂದರೆ ಸುಮಾರು ವರ್ಷಗಳಿಂದ ಏನು ಹಲವು ಮಂಡಳಿಗಳು ಹಾಗೆಯೇ ಬಳಗಗಳು ಅಥವಾ ಸಂಘಗಳು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇದೆ. ಅವ್ರ ಬಗ್ಗೆನೂ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸೊ ಬನ್ನಿ, ನಾನು ಇವಾಗ ಪ್ರಸ್ತುತವಾಗಿ ಜೈ ಮಾರುತಿ ನಗರ ನಂದಿನಿ ಲೇಔಟ್ನಲ್ಲಿದ್ದೀನಿ. ಇಲ್ಲಿನ ಫ್ರೆಂಡ್ಸ್ ಅಸೋಸಿಯೇಷನ್ ಅವರು ಎಂಟನೇ ವರ್ಷದ ಏನು ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. 8ನೇ ವರ್ಷದ ವಾರ್ಷಿಕೋತ್ಸವ ಏನು ಗಣೇಶೋತ್ಸವವನ್ನು ನಡೆಸ್ತಾ ಇದ್ದೀರಾ. ಸೊ 8 ವರ್ಷದಲ್ಲಿ ಅಂದರೆ ಏನು ಬದಲಾವಣೆಗಳಾಗಿದೆ? ಬದಲಾವಣೆ ಏನಂದ್ರೆ ಫ್ರೆಂಡ್ಶಿಪ್ ಎಲ್ಲರೂ ಎಲ್ಲೋ ಇರ್ತೀವಿ, ಎಲ್ಲೋ ಸೇರ್ತೀವಿ, ಎಲ್ಲರೂ ಬಂದು ಒಟ್ಟಿಗೆ ಸೇರ್ತೀವಿ. ಅದೊಂದು ಖುಷಿ ನಮ್ಗೆಲ್ಲರಿಗೂ ಫ್ರೆಂಡ್ಸ್ಗೆ. ಆದ್ರಿಂದ ಗಣೇಶನ ಹಬ್ಬ ಮಾಡಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಹೊರತು ಯಾವತ್ತೂ ಬೇಜಾರಾಗಲ್ಲ. ತಮ್ಮ ಹೆಸರು? ವಿನೋದ್ ಅಂತ. ಹೌದು, ಇವರು ನಮ್ಮ ಸ್ನೇಹಿತರು ಚಂದನ್ ಅಂತ, ಇವ್ರು ನವೀನ್ ಅಂತ, ಗಣೇಶ್ ಅಂತ, ಇನ್ನು ಎಷ್ಟೋ ಜನ ಇದ್ದಾರೆ. ಈಗ 8 ವರ್ಷದ ಹಿಂದೆ ಶುರು ಮಾಡಿದ್ರಿ. ಹೇಗೆ ಶುರು ಮಾಡಿದ್ರಿ? ನಾವು ಗಣೇಶನ ಇಡೋಣ ನಮ್ಮ ಲೇಔಟಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ಅಂತ ಹೇಗೆ ಅನ್ನಿಸ್ತು? ಹೇಗೆ ಶುರು ಆಯ್ತು ಈ ಪ್ರೊಸೆಸಿಂಗ್? ಸರ್ ಹೇಗೆ ಶುರು ಆಯ್ತು ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಕುಂಡಿಸ್ತಾ ಇದ್ದೋ, ತಿರ್ಗಾ ಏನ್ ಮಾಡ್ದ ಬೆಳೀತಾ ಕುಣ್ಸಕ್ ಇದ್ ಮಾಡಿದ್ದು. ಈಗ ಹುಡುಗರು ಎಲ್ಲೆಲ್ಲೋ ಡಿವೈಡ್ ಆದ್ಮೇಲೆ ಒಂದ್ಸತಿ ಏನ್ ಮಾಡೋದು, ಎಲ್ಲ ಮೀಟಿಂಗ್ ಮಾಡ್ದೋ, ಬರೋ ಎಲ್ಲರೂ ಗಣೇಶ ಕುಣಿಸ್ಬೇಕು ಅಂತ. ಕುಣ್ಸಾದ್ಮೇಲೆ ಎಲ್ಲಾರು ಸೇರ್ಕೊಂಡು ನೋಡ್ರಿ, ಎಲ್ಲೆಲ್ಲಿಂದನೋ ಬಂದಿದೀವಿ. ಎಲ್ಲ ಒಂದ್ ಕಡೆ ನಾವು ಅವಾಗಿಂದ ಎಲ್ಲೆಲ್ಲಿ ಕುತ್ಕೊಂಡು ಇದ್ ಮಾಡ್ತಾ ಇದ್ವೋ, ಆರಿಂದ ಎಲ್ಲ ಒಂದ್ ಕಡೆ ಕುಣಿಸಿ ನೆಮ್ಮದಿ ಎಲ್ಲಾರು ಒಟ್ಟಿಗೆ ಸೇರ್ತೀವಿ. ಎಲ್ಲೆಲ್ಲಿ ಇರ್ತೀವಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಂದ್ ದಿವಸ ಸೇರ್ತೀವಿ. ಆದ್ರಿಂದ ಎಲ್ಲರೂ ಗಣೇಶ ಕುಣಿಸಿ ನಾವು ನೆಮ್ಮದಿಯಾಗಿ ಚೆನ್ನಾಗಿದ್ವಿ. ಗಣೇಶದಿಂದ ದಯ ಚೆನ್ನಾಗಿದೆ. ಓಕೆ. ಈಗ ಮೊದಲನೇ ವರ್ಷ ಇಟ್ಟಾಗ ನಿಮಗೆ ಆರ್ಥಿಕತೆಯ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದಷ್ಟು ವಿಚಾರಗಳು ಇರ್ಬೋದು. ಆ ಸಂದರ್ಭದಲ್ಲಿ ಆವಾಗಿಂದ ಇವಾಗಿನವರೆಗೂ ನಡೆಸ್ಕೊಂಡು ಬಂದಿದ್ದೀರಾ. 8 ವರ್ಷದಲ್ಲಿ ಹಲವು ಬದಲಾವಣೆಗಳಾಗಿದೆ. ಪ್ರಮುಖವಾಗಿ ಕಾಣಿಸುವಂಥ ಹಲವು ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಕಾಣಿಸುವಂಥ ಬದಲಾವಣೆ ಯಾವುದು ನಿಮಗೆ? ಅಂಥದ್ದೇನಿಲ್ಲ, ಒಟ್ಟಿನಲ್ಲಿ ಗಣೇಶನ್ ಕುಣಿಸೋದು ಅಲ್ಲ. ಅವಾಗ ಒಂದ್ ವೇಳೆ ಅದೇ ದುಡ್ಡು ಅರೇಂಜ್ ಆಗ್ತಿರ್ಲಿಲ್ಲ, ಆ ಥರದ್ದು ಏನಾದ್ರು. ಇವಾಗ ಆರಾಮಾಗಿ ನಾನು ಒಬ್ಬನೇ ಬೇಕಾದ್ರೆ ತರ್ತೀನಿ ಅನ್ನುವಷ್ಟು ಮಟ್ಟಿಗೆ ಒಂದಷ್ಟು ನಾವು ಫ್ರೆಂಡ್ಸ್ ಹಾಕಿ ಎಲ್ಲ ಮಾಡೋದು. ಕರೆಕ್ಟ್. ಒಬ್ನೇ ತರ್ತೀವಿ, ಒಬ್ನೇ ಇದ್ ಮಾಡ್ತೀವಿ ಅಂತ ನಾವು ಯಾವತ್ತೂ ಹೋಗಲ್ಲ. ಆದ್ರಿಂದ ಎಲ್ಲ ಫ್ರೆಂಡ್ಸ್ ತರನೇ ಇದೀವಿ. ಇವತ್ತಿನ ಗಣೇಶ ನಮ್ಗೆ ಒಳ್ಳೇದೇ ಮಾಡಿದ್ದಾನೆ ಹೊರತು ಕೆಟ್ಟದೇನೂ ಮಾಡಿಲ್ಲ. ಚೆನ್ನಾಗೇ ನಡೆಸ್ತೀವಿ, ಇನ್ ಮುಂದಕ್ಕೂ ಚೆನ್ನಾಗೇ ಮಾಡ್ತೀವಿ. ಇನ್ನ ನೀವು ಕಂಡಂತ ಬದಲಾವಣೆ, ಅವಾಗ ಗಣೇಶನ್ ಇಟ್ಕೊಂಡು ಏನು ಶುರು ಮಾಡಿದ್ರಿ, ನಾವು ಗಣೇಶ ಪ್ರತಿಷ್ಠಾಪನೆ ಮಾಡೋಣ ನಮ್ಮ ಏರಿಯಾದಲ್ಲೂ ಅಂತ, ಅವಾಗಿಂದ ಇವಾಗಿನವರೆಗೆ ಆಗಿರುವಂತ ಬದಲಾವಣೆ ಅಂದ್ರೆ ಇವಾಗ ನಾನು ಇವಾಗ ಬೇರೆ ಕಡೆ ಇರೋದು, ನಾನು ಜಾಲಿ ಕ್ರಾಸ್ ಕಡೆಯಿಂದ ಬರೋದು. ಯಾಕಂದ್ರೆ ನಾವೆಲ್ಲ ಒಂದೇ ಸ್ಕೂಲ್ ಓದಿರೋದು. ಎಲ್ಲರೂ ಒಂದೊಂದ್ ಕಡೆ ಒಂದೊಂದ್ ದಿಕ್ಕಿಗೆ ಹೋಗವ್ರೆ. ಇವಾಗ ಇದೇ ತರ ಒಂದು ಟೈಮ್ಗೆ ಫೋನ್ ಮಾಡಿದಾಗ ನಾವೆಲ್ಲರೂ ಒಂದೇ ಸರಿ ಕೂಡ್ಕೊಂತೀವಿ. ಇನ್ನ ಗಣೇಶೋತ್ಸವ ಅಂತಂದ್ರೆ ಒಗ್ಗೂಡುವಿಕೆ ಅಥವಾ ಒಗ್ಗಟ್ಟು. ಇದನ್ನ ಮುಖ್ಯವಾಗಿ ಬಾಲಗಂಗಾಧರ್ ತಿಲಕ್ ಅವರು ಶುರು ಮಾಡಿದ್ದೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ, ಜನರನ್ನ ಒಗ್ಗೂಡಿಸ್ಬೇಕು ಅಂತ. ಸೊ ನೀವೆಲ್ಲರೂ ಒಗ್ಗೂಡಿ ಫ್ರೆಂಡ್ಸ್ ಸೇರಿ ಮಾಡ್ತಾ ಇದ್ದೀರಾ. ಈಗ ಅವಾಗಿನ ಹೋರಾಟ ಬೇರೆ ಇತ್ತು, ಸ್ವಾತಂತ್ರ್ಯ ಹೋರಾಟ. ಇವಾಗ ಹಲವು ಸಮಸ್ಯೆಗಳಿದೆ ಸಮಾಜದಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬೋದು ಅಂತ ಅನ್ಸುತ್ತೆ ಪ್ರಸ್ತುತವಾಗಿರುವಂತ ಹೋರಾಟ ಅಂತ ಮಾಡಕ್ ಹೋದ್ರೆ ಇದು ಬೇರೆ ರೀತಿ ತಿರುಗಿಬಿಡುತ್ತೆ. ಇದು ಹೋರಾಟ ಅಂತ ಮಾಡಲ್ಲ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ನಾವ್ ಏನಕ್ಕೆ ಮಾಡೋದು ಅಂದ್ರೆ, ನಾವು ಫ್ರೆಂಡ್ಸ್ ಯಾವ್ದು ಇವಾಗ 1 ಇಯರ್ ಆದ್ಮೇಲೆ ನಾವು ಸಿಗೋದು. ಯಾವಾಗ ಸಿಗೋದು ಅಂದ್ರೆ ಗಣೇಶನ ಹಬ್ಬಕ್ಕೆ ಸಿಗೋದು. ನಾವೆಲ್ಲ ಸೇರ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡೋದು ಅದನ್ನ ನಾವು. ಗಣೇಶೋತ್ಸವ ಮಾಡೋದು ಸಂಭ್ರಮಾಚರಣೆ ಅಲ್ಲಲ್ಲ. ಗಣೇಶೋತ್ಸವ ಅಂತ ಮಾಡೋದು ಸಂಭ್ರಮಾಚರಣೆ, ಗಣೇಶನ ಹಬ್ಬ ಮಾಡಬೇಕು ಅಂತ ಒಗ್ಗಟ್ಟಿಗೆ ಮಾಡ್ತೀರಾ. ಅದಲ್ಲ ವಿಚಾರ ಕೇಳ್ತಾ ಇರೋದು. ಈ ರೀತಿಯಾದಂಥ ಒಗ್ಗಟ್ಟು ಇದೆಯಲ್ಲ, ಫ್ರೆಂಡ್ಸ್ ಅಸೋಸಿಯೇಷನ್ ಎಲ್ಲದಕ್ಕೂ ಇರುತ್ತೆ ಅಲ್ವಾ. ಸೊ ಈ ಒಂದು ಒಗ್ಗೂಡುವಿಕೆ, ಒಂದು ಹೋರಾಟ ಮಾಡಬೇಕು ಒಳ್ಳೆ ವಿಚಾರಕ್ಕೆ, ಸಮಾಜಕ್ಕೆ. ಒಳ್ಳೆ ವಿಚಾರಕ್ಕೆ ಅಂತ ಬಂದ್ರೆ ಯಾವ ವಿಚಾರಕ್ಕೆ ಮಾಡ್ಬೋದು ಈಗ ನಡೀತಾ ಇರುವಂತ? ಈಗ ಹೇಳಿದ್ರೆ ಅದು ತುಂಬಾ ಕಾಂಟ್ರವರ್ಸಿ ಸರ್. ಅದೆಲ್ಲ ಇವಾಗ ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ಇದಕ್ಕೆ ಆ ಥರ ವಿಚಾರಗಳಿಗೆ ಹೋರಾಟ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಲಿ ಮಾಡೋಕ್ಕಾಗಲ್ಲ. ಇಂಥ ವಿಷಯಗಳಿಗಾದರೆ, ಒಳ್ಳೆ ವಿಷಯಗಳಿಗೆ ಯಾವತ್ತಿದ್ರೂ ಮುಂದೆ ಯುವಕರು ಎಲ್ಲರೂ ಮುಂದೆ ಇದ್ದೇ ಇರ್ತಾರೆ. ಇವಾಗ ನಾವೇನು ಒಗ್ಗೂಡು ಮಾಡ್ತಾ ಇದ್ದೀವಿ ಅದೇ ರೀತಿ ಅದನ್ನು ಒಗ್ಗೂಟ್ಕೊಂಡೇ ಮಾಡೋದು. ಓಕೆ. ಇನ್ನು ನಮ್ಮ ದೇಶದ ಸ್ಥಿತಿಗತಿಗಳನ್ನು ನೋಡಿದ್ರೆ ಅವಾಗ ಇದ್ದಿದ್ದಕ್ಕೂ ಈಗಿದ್ದಕ್ಕೂ ಬದಲಾವಣೆ ಏನು ಬದಲಾದ್ರೆ ಒಳ್ಳೇದು ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ಸರ್ ನಮ್ಮ ಏನು ಬದಲಾವಣೆ ಅಂದ್ರೆ, ಫಸ್ಟ್ ರಾಜಕೀಯದವರೇ ಬೇಡ ಸರ್. ಬೇಡ ಸರ್. ಏನಕ್ಕೆ ಅಂದ್ರೆ ಅವರು ನಮ್ಮವರು ಅಂತಾರೆ, ಇವ್ರು ನಮ್ಮವರು. ಜಾತಿ ಸ್ಟಾರ್ಟ್ ಆಗೋದೇ ರಾಜಕೀಯದಿಂದ. ಸರಿನಾ? ನಾವು ಎಷ್ಟೋ ಜನ ಇದ್ದೀವಿ. ಸರಿನಾ? ಎಷ್ಟೋ ಜನ ಇದ್ದೀವಿ, ಎಷ್ಟೋ ಇದು ಮಾಡ್ತೀವಿ. ನಾವು ಯಾರು ಜಾತಿ ನೋಡಲ್ಲ, ಏನು ನೋಡಲ್ಲ, ಆರಾಮಾಗೆ ಇದು ಮಾಡ್ತೀವಿ. ಈಗ ನಾನು ನೋಡಿದ ಮಟ್ಟಿಗೆ ರಾಜಕೀಯದಲ್ಲಿ ಯಾವ ನಮ್ಮವರು ಇದು ಹೇಳೋದು ಜಾಸ್ತಿ, ಹೇಳ್ಬಾರ್ದಾಗಲ್ಲ, ಅದು ಹೇಳೋದು ಜಾಸ್ತಿ. ಆದ್ದರಿಂದ ಅದೆಲ್ಲ ಕಮ್ಮಿ ಮಾಡ್ಕೊಂಡು ಎಲ್ಲ ಒಂದೇ ಅಂತ ರಾಜಕೀಯದವ್ರು ಮಾಡಿದ್ರೆ
ಇವತ್ತು ಹೆಣ್ಮಕ್ಳಿಗೆ ತೊಂದರೆ ಆಯ್ತಿರೋದಾಗಲಿ ಏನಾರು ಆಗಲಿ ಸ್ಟಾಪ್ ಮಾಡಿ ಎಲ್ಲರಿಗೂ ಏನಾಗುತ್ತೋ ಅದು ಶಿಕ್ಷೆ ಕೊಡಿಸೋದ್ರೇ ಒಳ್ಳೇದು. ಅದು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ. ನಮ್ಮ ಕರ್ನಾಟಕನೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬ್ರದರ್, ಇನ್ನು ಗಣೇಶ ಪ್ರತ್ಯಕ್ಷ ಆಗಿ ಏನು ಹೊರಬೇಕು ಅಂತ ಕೇಳಿದ್ರೆ ಏನು ಕೇಳ್ತೀವಿ? ಇವಾಗ ಹಂಗೆ ಕೇಳಿದ್ರೆ ಏನಂತ ಹೇಳಿದ್ರೆ ಸಡನ್ ಆಗಿ ಗಣೇಶ ಯಾರು? ಗಣೇಶ ಅಂತ ನಿಮ್ಮ ಹೆಸರಾ? ಹೇಳಿ. ಕೇಸಿಂದ ಇವಾಗಿರೋ ಪೊಲಿಟಿಷಿಯನ್ಸ್ ಉದ್ಧಾರ ಆಗ್ಬೇಕು. ಮೇನ್ ಆಗಿ ಆಗ್ಬೇಕು, ಪೊಲಿಟಿಷಿಯನ್ಸ್ ಉದ್ಧಾರ ಆಗ್ಬೇಕಾ? ಉದ್ಧಾರ ಆಗ್ಬೇಕು. ಯಾಕಂದ್ರೆ ಎಲ್ಲ ಕರಪ್ಟೆಡ್ ಆಗಿರೋದು ಓಕೆ. ಮೇನ್ ಆಗಿ ಅದು ಫಸ್ಟ್ ಸ್ಟಾಪ್ ಮಾಡಬೇಕು. ಆಮೇಲೆ ಇವಾಗ ಈ ರೇಪ್ ಕೇಸಸ್ ಎಲ್ಲ ನಡೀತೈತಲ್ಲ, ಅದೊಂದು ಸ್ವಲ್ಪ ಫಸ್ಟ್ ಹೆಂಗಿತ್ತು ಇದು ಹಿಂಗೆ ಹಂಗಿತ್ತು ಅದೇ ಥರ. ಬ್ರದರ್, ಇನ್ನ ಗಣೇಶೋತ್ಸವನ 8 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರ, ಇದೇ ಸಂಭ್ರಮಾಚರಣೆ ಮುಂದೆ ಇರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇದ್ದೇ ಇರುತ್ತೆ ಅಣ್ಣ, ಎಷ್ಟೇ ವರ್ಷ ಆಗ್ಲಿ. ಯಾವ ತರ ಅಂದ್ರೆ ಈಗಿರುವಂತ ಅಂದ್ರೆ ಮೊದ್ಲಿದ್ದಕ್ಕೂ ಈಗ ಸಂಭ್ರಮಾಚರಣೆಗೂ ಡಿಫ್ರೆನ್ಸ್ ಇದೆ. 1 by 1 ಚೇಂಜ್ ಆಯ್ತಾನೆ ಇರುತ್ತೆ, ಎಲ್ಲ ಚೇಂಜ್ ಆಗ್ಲೇಬೇಕು, ಆಯ್ತಾನೆ ಇರುತ್ತೆ, ಹೊರತು ಕಮ್ಮಿ ಅಂತೂ ಮಾಡಕ್ಕಾಗಲ್ಲ. ಅಲ್ಲ, ಹಿಂದೆ ಹಣ ಇಲ್ದಿರ್ಬೋದು, ಬಟ್ ಸಂಭ್ರಮಾಚರಣೆ ಬೇರೆ ತರ ಆಗ್ತಿತ್ತು. ಈಗ ಒಂದಷ್ಟು ಮೌಲ್ಯಗಳು ಕಳ್ಕೊಂಡಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಹಣ ಖರ್ಚು ಮಾಡ್ತಾರೆ ಹಬ್ಬಕ್ಕೆ, ಆದ್ರೆ ಮೊದ್ಲಿದ್ದಂತಹ ಒಂದು ಏನು ಆ ಹಬ್ಬದ ಏನು ವಾತಾವರಣ ಏನಿದೆ ಅಥವಾ ಅದರ ಒಂದು ಮೌಲ್ಯ ಏನಿದೆ ಅದ್ರಲ್ಲಿ ಕಳ್ಕೊಂಡಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅದು ನಿಜನೇ ಅಣ್ಣ, ನಿಜ ಇದೆ. ಅದನ್ನ ಚೇಂಜ್ ಮಾಡ್ಕೊಬೇಕು ನಾವು ಅಷ್ಟೇ. ನಮಗೆ ಬಿಟ್ಟಿದ್ದಾವೆಲ್ಲ ನಾವು ಚೇಂಜ್ ಮಾಡಬೇಕೇ ಹೊರತು ನಾವು ಬೇರೆಯವ್ರಿಗೆ ಆಗ್ದಂಗೆ ಚೇಂಜ್ ಆಗಬಾರ್ದು. ನಾವು ಚೇಂಜ್ ಮಾಡ್ಕೊಳ್ಳೋಷ್ಟು ನಮಗೆ ಒಳ್ಳೇದು. ಓಕೆ, ಫೈನ್. ಇನ್ನು ನಮ್ಮ ಕರ್ನಾಟಕ ಟಿವಿಯ 7ನೇ ವರ್ಷದ ವಾರ್ಷಿಕೋತ್ಸವ ಏನು ವಿಶ್ ಮಾಡ್ತೀರಾ? ಸರ್, ಒಳ್ಳೇದಾಗಲಿ. ನಿಮ್ಮ ಚಾನಲ್ ಇನ್ನೂ ಎತ್ತರವಾಗಿ ಬೆಳೀಲಿ. 7 ವರ್ಷ ಆಗಿದೆ, ಇನ್ನೂ ನಿಮಗೆ 1000 ವರ್ಷನೇ ಆಗಲಿ. ಒಟ್ಟಿನಲ್ಲಿ ಆಲ್ ದ ಬೆಸ್ಟ್. ಓಕೆ, ಎಲ್ಲರೂ ಸೇರಿ ಒಂದ್ಸಲ ಕರ್ನಾಟಕ ಟಿವಿ ಅವ್ರಿಗೆ ಆಲ್ ದ ಬೆಸ್ಟ್. ಕರ್ನಾಟಕ ಟಿವಿ ಅವ್ರಿಗೆ ಆಲ್ ದಿ ಬೆಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.